ಕಾರ್ಯಕ್ರಮ ಇದನ್ನು 1938ರಿಂದ ಮಾಡ್ತಾ ಇದ್ದೀವಿ. ಇವತ್ತು ಫೈನಲೈಸ್ ಆಗಿ ರಾತ್ರಿ 12 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ನಾಳೆ ಮಧ್ಯಾಹ್ನ ಒಂದು 10-10:30 11 ಆಗೋಗುತ್ತೆ. ಹೆಚ್ಚು ಕಡಿಮೆ ಈ ವರ್ಷಕ್ಕೆ 42ನೇ ವರ್ಷ. ಇದು ನಮ್ಮದು 36ನೇ ವರ್ಷದ ಉತ್ಸವ. 36 ವರ್ಷದ ವರ್ಷ. ಅದು ತಲಾಂತರದಿಂದ ಬಂದಿದೆ. ಅದು ಇವರು ರಾಮು, ಇವರು ನಮ್ಮನ್ನ ಪ್ರಕಾಶ. ಫಸ್ಟ್ ಶ್ರೀರಾಮಚಂದ್ರದ್ದು ಇಲ್ಲಿ ಶುರು ಮಾಡಿದ್ದು. ಸುಮಾರು ಒಂದು 35-40 ಪಲ್ಲಕ್ಕಿ ಜಿಲ್ಲೆಯಲ್ಲಿ ಆಗ್ತಿತ್ತು. ಪರಿಣಾಮ ಸ್ಟಾರ್ಟ್ ಆಗಿ ಸುಮಾರು 65 ವರ್ಷಗಳಾಗಿಲ್ಲ. ನಾವೆಲ್ಲ ಒಟ್ಟಾಗಿ ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಇದು ಕನ್ನಡ ಬಾಲಕರ ಸಂಘದ ಕಾರ್ಯಕ್ರಮ ಇದನ್ನು 1938ರಿಂದ ಮಾಡ್ತಾ ಇದ್ದೀವಿ. ಫಸ್ಟು ವಾಸುದೇವ್ ಅಂತ ಇವ್ರ ಅಣ್ಣ ಅವರು ಪ್ರಕಾಶ್ ಅಂತ ಇದ್ದರು, ಅವ್ರು ಮಾಡ್ತಾಯಿದ್ರು. ಅವ್ರ ನಂತರ ರಾಮು ಅಂತ ಮಾಡ್ತಾಯಿದ್ರು. ಅವ್ರ ನಂತರ ಈಗ ಇವರು ವಾಸು ಬಿಟ್ಕೊಂಡು ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆಲ್ಲ ಕೈ ಜೋಡಿಸಿ ಎಲ್ಲ ಸೇರಿಗಳಿಂದ ಮಾಡ್ತಾಯಿದ್ದೀವಿ. ಜೊತೆ ಈಗ ಪಿ ನಾರಾಯಣ ಸ್ವಾಮಿಯವರು, ಅದ್ರ ಪಕ್ಕದಲ್ಲಿ ನಿಂತಿರೋರು ಶ್ರೀಧರ್ ಬ್ರದರ್ ಅಂತ. ಈಗ ನಾವು 4 ಜನ ಮೈನ್ ನಿಂತಿದ್ದೀವಿ. ನಮಗೆ ಊರಿನವರ ಸಪೋರ್ಟ್ ಎಲ್ಲ ಇದೆ. ಎಲ್ಲ ಪ್ರಿಪ್ರೇಷನ್ ಹೇಗೆಂದರೆ ಗಣೇಶನ ಹಬ್ಬದ ಮುಂದಿನ ದಿನದಿಂದ ಸ್ಟಾರ್ಟ್ ಮಾಡ್ತೀವಿ ಪ್ರಿಪ್ರೇಷನ್ಸ್ನ. ಅವಾಗೆಲ್ಲ ನಮಗೆ ಕಟ್ಬಿಟ್ಟು ಕೈ ಸುಮಾರು ಒಂದು 20 ವರ್ಷದ ಬಂಡಿ ಗಣೇಶನ ಇಲ್ಲ ಅವಕಾಶ ಇಲ್ಲ. ತೇರ್ ಬಂಡಿ ಅಳಿತಾ ಇದ್ದು. ಒಂದು ಸಾರಿ ತೇರ್ ಬಂಡಿ ಕೆಟ್ಟೋಗಿತ್ತು. ಮತ್ತೆ ಇದು ಫ್ಯಾನಲ್ಲಿ ಜೀಪಲ್ಲಿ ಹಾಕೊಂಡು ಅಲ್ಲ, ಇದೇನಾಗಿದೆ ಗೊತ್ತಾಯ್ತು ಈಗ. ಅವಾಗ ಕ್ಯಾರಿ ಮಾಡ್ತಾಯಿದ್ರು, ತೇರ್ ಗಾಡಿ ಇತ್ತು. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಈಗ ಟ್ರ್ಯಾಕ್ಟ್ರು, ಜೀಪು ಆ ಥರ ಬಂದಿದೆ. ಇವರು ರಾಮು, ಇವರು ನಮ್ಮನ್ನ ಪ್ರಕಾಶ. ಇಲ್ಲಿ ಹಾಕಿದೆ ಕಾಲ್ಸಲಾಗಿ 1937. ಯಾವ ಇಸ್ವಿ ಇದು? 1938 ವರ್ಷದ್ದು. 1938 ಅವಾಗ ಮಾಡಿದ್ದು. ಹೌದು. ಫೋಟೋ ಮಂಟಪನೇ. ನೋಡಿ ಆಂಜನೇಯ, ಅದು ಅಷ್ಟು ಹಳೆಯ ಫೋಟೋ ಸಿಗೋದಿಲ್ಲ. వాళ్ళు చేస్తాం. ಅರವತ್ತೈದು ವರ್ಷದಿಂದ ವಿನಾಯಕ ಫಸ್ಟು ಎರಡು ಮಾಡ್ತಾ ಇದ್ದೀವಿ. ಈಗ ಆಮೇಲೆ ಮಂಜುನಾಥ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಸರಸ್ವತಿ, ಎಲ್ಲಮ್ಮ, ವೆಂಕಟೇಶ್ವರ, ಆಂಜನೇಯ, ಕಾವಲುಕೊಂಡ್ರಾಯ ಸ್ವಾಮಿ. ಹೀಗೆ ಮೊದಲನೇ ವರ್ಷ 1989ರಲ್ಲಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದು ಉತ್ಸವ ಮಾಡ್ತಾಯಿದ್ರಿ. ಆಮೇಲೆ ಎಂಟೂರು ಸ್ವಾಮಿ ಉತ್ಸವ ಮಾಡಿದ್ರಿ. ಈಗ ಎಲ್ಲ ಗಣೇಶ ಹಬ್ಬನು, ರಾಮರು, ಆಂಡಲಮ್ಮನು ಎಲ್ಲ ಉತ್ಸವ ನಾವು ಮಾಡ್ತಾಯಿದ್ದೀವಿ. ಈಗ ನಾವೆಲ್ಲ ಒಟ್ಟಾಗಿ ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಅದೇ ನಮ್ಗೆ ಸಂತೋಷ. ನಾವು ಈ ಊರಲ್ಲಿಲ್ಲ, ನಾವು ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರೋದು. ಆದರೆ ನಾವೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಈ ಗಣಪತಿ ದೇವಸ್ಥಾನ, ಗಣಪತಿ ಭಜನಾ ಮನೆ ಸ್ಟಾರ್ಟ್ ಆಗಿ ಸುಮಾರು 65 ವರ್ಷಗಳಾಗಿದೆ. ಇಲ್ಲಿಗೆ ರಾಮರು ಮತ್ತು ಗಣಪತಿ ಎರಡು ಮಾತ್ರ ಮಾಡ್ತಾಯಿದ್ರು. ಆದ ನಂತರ ಹಂಗೆ ಒಂದೊಂದೇ ಶುರುವಾಗಿ ಈಗ ಸುಮಾರು 30-35 ಪಲ್ಲಕ್ಕಿಗಳು ಸತತವಾಗಿ ನಡೀತಾ ಇದೆ.
41 ವರ್ಷ ನಾವು ಮಾಡ್ತಾ ಇರೋದು. ಚಿಕ್ಕದಿಂದ ಮಾಡ್ತಾ ಇದ್ದಿದ್ದು ಗಣೇಶನ ಹಬ್ಬ ಬರುತ್ತಲ್ಲ, ಆಗ ಆ ಗಣೇಶನ ಜೊತೆಲೆ ನಾವು ಎಲ್ಲರೂ ಸೇರಿ ದೂರಕ್ಕೆ ಎಲ್ಲ ಪಲ್ಲಕ್ಕಿ ಮಾಡ್ತಾರೆ. ಅದರಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಅನ್ಸ್ಬಿಟ್ಟು ಸುಮ್ಮನೆ ಹಂಗೆ ಮಾಡಿದ್ವಿ. ಈಗ ಇವತ್ತು ಬಂದು 41 ನಾವು ಕೊಟ್ಬಿಟ್ರೆ ಅವ್ರು ಬಂದ್ಬಿಟ್ಟು ನಮಗೆ ಯಾವ ಥರ ಅವ್ರು ಒಂದು 3 ಡಿಸೈನ್ಸ್ ಕೊಟ್ಟಿರ್ತಾರೆ. ಅವ್ರು ನಮ್ಮ ಹತ್ರ ತೋರಿಸ್ತಾರೆ, ಈ ಥರ ಇದೆ, ಈ ಥರ ಇದೆ. ಅದನ್ನು ನಾವು ಕೊಟ್ಟಮೇಲೆ ಅವರು ನಮ್ಮ ಹತ್ರ 3 ದಿವಸದಲ್ಲೂ ಪ್ರಿಪೇರ್ ಸ್ಟಾರ್ಟ್. ಹೌದು, 3 ದಿವಸದಿಂದ ಹೂವು ಕೆಲಸ ಮಾಡ್ತೀವಿ. ಮೊದಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಒಂದು ವಾರ 30 ಇದು ನಮ್ದು 36ನೇ ವರ್ಷದ ಪಲ್ಲಕ್ಕಿ ಉತ್ಸವ. 36 ವರ್ಷದಿಂದ ಮಾಡ್ತಾ ಇದ್ದೀವಿ. 36 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದು ತಲಾಂತರದಿಂದ ಬಂದಿದೆ. ಅದು ಸುಮಾರು ಅಂತ ಬೇರೆ ಪರ್ಮನೆಂಟು ನಮಗೆ ಹೆಂಗೆ ಬೇಕೋ ಆ ಥರ ತಕ್ಷಣ ರೆಡಿ ಮಾಡಿ ಕೊಡ್ತಾರೆ. ನಮಸ್ಕಾರ. ನಾವು ಹೆಚ್ಚು ಕಡಿಮೆ ಈ ವರ್ಷಕ್ಕೆ 42ನೇ ವರ್ಷ. ಊರವರು ಎಲ್ಲ ಸೇರಿ ನಮಗೆಲ್ಲ ನಮ್ಮ ದೊಡ್ಡವರು, ಹಿರಿಯರು, ಹುಡುಗರು ಎಲ್ಲ ಸೇರಿ ನಮಗೆ ಇಷ್ಟವರೆಗೂ ನಮಗೆ ಒಂದು ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಂಘದ ಹೆಸರು ಆಂಡಲಮ್ಮ ದೇವಿ ಅಂತ. ಆ ಪಲ್ಲಕ್ಕಿನ ನಾವು 42 ವರ್ಷ ಈ ವರ್ಷ ಆಚರಿಸ್ತಾ ಇದ್ದೀವಿ. ನಮಗೆ ಹೆಂಗೂ ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಜೀವನದಲ್ಲಿ ಜನಗಳು ಎಷ್ಟು ಸಹಾಯ ಮಾಡ್ತಾರೆ ಮಿಕ್ಕಿದ್ದು ನಮ್ಮ ಕೈಯಿಂದ ಹಾಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಬಿಡ್ದಿರ ನಾನು ಮುನ್ಸ್ವಾಮಿ ಇಬ್ಬರು ಮಾಡ್ತಾ ಇದ್ದೀವಿ. ಪ್ಲಸ್ ನಮ್ಮ ಜೊತೆಲಿ ಈಗ ಹುಡುಗರು ಒಂದು 8 ಜನ ಸೇರ್ಕೊಂಡಿದ್ದಾರೆ. ಈಗ ಅವರು ನಮ್ಮ ನಂತರ ಅವರು ನಮ್ಮ ಜೊತೆ ಸೇರಿಕೊಂಡು ನಮ್ಮ ನಂತರ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲರೂ ಸಾಕಾದ್ರಿಂದ ಮಾಡ್ತಾ ಇದ್ದೀವಿ. ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸುಮಾರು 56 ವರ್ಷದಿಂದ ಇಲ್ಲಿ ಈ ಪಲ್ಲಕ್ಕಿಗಳು ಮಾಡ್ತಾ ಇದ್ದೀರಿ. ಈ ಪಲ್ಲಕ್ಕಿಗಳ ಉತ್ಸವ ಶುರುವಾಗಿದ್ದು ಒಂದು 55 ಇಯರ್ಸ್ ಇಂದ. ಫಸ್ಟ್ ಶ್ರೀರಾಮಚಂದ್ರದ್ದು ಇಲ್ಲಿ ಶುರು ಮಾಡಿದ್ದು, ರಾಮದೇವ್ರ ತಪ್ಪಿದ ತಕ್ಷಣ ಗಣೇಶಂದು ಉತ್ಸವ ಇಲ್ಲಿ ಶುರು ಮಾಡಿದ್ರು. ಇದು ಆಲ್ಮೋಸ್ಟ್ 56 ಇಯರ್ಸ್ ಅಂದರೆ
ನಮ್ಮದು ಗುರು ಅಂತ ಗುರು ಪ್ರಕಾಶ್ ಅಂತ ನಮ್ದು ಇವರು ಶುರು ಮಾಡಿದ್ದು. ಇವ್ರು ಕಂಟಿನ್ಯೂ ಮಾಡ್ತಾ ಇದ್ರು, ಅವ್ರ ಜೊತೆಯಲ್ಲಿ ನಾವು ಶುರು ಮಾಡಿದ್ದು. ಈಗ ಅದೇ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಅವಾಗ ಒಂದು 20,000, 5,000, 10,000ದಿಂದ ಶುರು ಮಾಡಿದ್ದು. ಲಾಸ್ಟ್ ಒಂದು 5 years ಹಿಂದೆ ನಾವು ಮಾಡ್ತಾ ಇದ್ವಿ 1 ಲಕ್ಷ. ಈಗೆಲ್ಲ ಮಾಡ್ಬೇಕಂದ್ರೆ ಒಂದು 8 lakhs ಖರ್ಚು ಬರುತ್ತೆ. ಈ ವಿನಾಯಕನ ಹಬ್ಬ ಆಗಿದ್ದು ಕೊನೆ ಶನಿವಾರ, ಮಂಡೇ ವಿನಾಯಕನ ಹಬ್ಬ ಬಂದ ಸೇಮ್ ಸ್ಯಾಟರ್ಡೆ ಬರುತ್ತೆ. ಈ ಸರಿ ಲಾಸ್ಟ್ ಸ್ಯಾಟರ್ಡೆ ಬಂತು ಗಣೇಶನ ಹಬ್ಬ. ಇದು ಕಂಟಿನ್ಯೂಯೇಷನ್ ನೆಕ್ಸ್ಟ್ ಸ್ಯಾಟರ್ಡೆ. ಮತ್ತೆ ಉತ್ಸವಕ್ಕೆ ಲೈಕ್ ಇದು DJ, ತಟ್ಟೆ, ನಾಗಸ್ವರ, ಈಗ ಒಂದೊಂದು ವರ್ಷ ಒಂದೊಂದು ಟೈಪ್. ಈ ವರ್ಷ ತೊಟ್ಲು ಅಂತಾರೆ, ತೊಟ್ಲು ತರ ಬರುತ್ತೆ. ಅಲಂಕಾರ ಎಲ್ಲ ಆದ್ಮೇಲೆ ಉತ್ಸವ ಒಂದು 12 ಗಂಟೆಗೆ ಶುರು ಮಾಡ್ತೀವಿ. ಬೆಳಗ್ಗೆ ತನಕ ಇರುತ್ತೆ. ಬೆಳಗ್ಗೆ 7, 8, 9, 10 ಗಂಟೆ ಆಗುತ್ತೆ. ವಿಶೇಷವಾಗಿ ಲಿಂಗದ ಪೂಜೆ ಅಂದ್ರೆ ಸಂಸ್ಕೃತದಲ್ಲಿ ಶಿವ ಅಂದ್ರೆ ಬಿಂದು. ಓಕೆ, ಬಿಂದು ಅಂದ್ರೆ ಸೆಲ್ಫ್ ಲೂಮಿನಸ್ ಪಾಯಿಂಟ್ ಆಫ್ ಲೈಟ್. ಶಿವ ಅಂದ್ರೆ ದ ಅದರ್ ಮೀನಿಂಗ್ ಶಿವ ಇಸ್ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ. ಸೊ ವಿಶೇಷವಾಗಿ ನಮಗೆ ಇದು ಪಲ್ಲಕ್ಕಿ ಮಾಡೋದು ನಮಗೆ ಲಕ್ ಅಂತಾನೆ ಹೇಳ್ಬೋದು. ನಾವು ತುಂಬಾನೇ ಪುಣ್ಯ ಮಾಡಿದ್ದೀವಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಂಥ ಒಂದು ಎಲ್ರಿಗೂ ಕಲ್ಯಾಣ ಆಗಲಿ ಅನ್ನೋ ಒಂದು ಮನಸ್ಸಿನ ಭಾವನೆ, ತ್ಯಾಗ, ತಪಸ್ಸು, ಸೇವೆ ಏನು ಹೇಳ್ತೀವಿ ಅದನ್ನ ಈ ಮೂಲಕ ನಾವು ಸೇವೆ ಮಾಡಿ ತೋರಿಸ್ಬೋದು. ಈ ಊರಿನ ಜನರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದು ವಿಶೇಷವಾದ ಒಂದು ಸಂಕಲ್ಪ. ಆಶೀರ್ವಾದದಿಂದ ನಾವು ಈ ದೇವ್ರನ್ನ ನಾವು ಇಷ್ಟು ವರ್ಷ ಮಾಡ್ತಿದ್ದೇವೆ. ನಾವು ಶುರು ಮಾಡಿದಾಗ ಸುಮಾರು ಒಂದು 30 ಜನ ಹೆಸರು ಚಂದ್ರಶೇಖರ್ ಅಂತ. ಇದು ನನಗೆ 15 ವಯಸ್ಸಿದ್ದಾಗ ನಾನಲ್ಲಿ ಮುನೇಶ್ವರ ದೇವ್ರನ್ನ ಸ್ಟಾರ್ಟ್ ಮಾಡಿದ್ದು. ಈಗ ಇದು 35ನೇ ವರ್ಷ. ಸುಮಾರು ಒಂದು 35-40 ಪಲ್ಲಕ್ಕಿ ಜೀವನದಲ್ಲಿ ಆಗ್ತಿತ್ತು. ಅದೀಗ ಸ್ವಲ್ಪ ಕಡಿಮೆ ಆಗಿ ಒಂದು 27 ತೇರು ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ನಾವು ಮಾಡ್ದಂಗೆ ಎಲ್ಲರೂ ಮಾಡ್ತಿದ್ದಾರೆ. ಯಾವ ವರ್ಷವೂ ಏನೋ ಥರ ಏನೂ ತೊಂದರೆ ಆಗದಿರ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆ.